Next, we have to prepare the balance sheet of new firm. The balance sheet asset side, first item is land and building 1 lakh. So here land and building 1 lakh plus appreciation 10,000, outer column 1 lakh 10,000. Next one is plant and machinery 70,000 less depreciation 7,000, outer column 63,000. Motor van 20,000 less depreciation 2,000, outer column 18,000. Stock 50,000 add appreciation 5,000, outer column 55,000. And debtors already adjustment ಅಲ್ಲಿ ಹೇಳಿದ್ರು that reserve for bad debts is not required. That means bad debts ಇಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಆಲ್ ದ ಡೆಟಾರ್ಸ್ ಅಮೌಂಟ್ ವಿಲ್ ಬಿ ರಿಕವರ್ಡ್. ಸೊ ಡೆಟಾರ್ಸ್ ಅಮೌಂಟ್ 31,000 ಇಲ್ಲಿ ಡೆಟಾರ್ಸಿಂದ ರಿಕವರ್ ಆಗುತ್ತಂತೆ, ಪೇ ಆಗುತ್ತಂತೆ. ಸೊ ದಟ್ಸ್ ವೈ ಡೆಟಾರ್ಸ್ 31,000. ಆ್ಯಂಡ್ the last one is bank 5,000. The bank amount is 5,000. Let's come to the liability side. Sundry creditors 50,000, bills payable 10,000, Mahesh loan account 87,000, and outstanding gratuity to workers 12,000. The capital accounts Rajesh 76,000, Dinesh 47,000, total 1,23,000. And lastly the balance sheet tally amount is 2,82,000. ಸೊ ಇಲ್ಲಿ ಅಡಿಷ್ನಲ್ ಆಗಿ ಇನ್ನೊಂದು ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳಿದ್ದಾರೆ. ಅದ್ರ ರಿಲೇಟೆಡ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ದ ಅಮೌಂಟ್ ಪೇಯಬಲ್ ಟು ಮಹೇಶ್ ಈಸ್ ಟು ಬಿ ಪೇಯ್ಡ್ ಇನ್ 3 equal installments with interest at 10% per annum, and prepare Mahesh loan account till it is closed. ಮಹೇಶ್ ಲೋನ್ ಅಕೌಂಟ್ನ ನಾವು ಓಪನ್ ಮಾಡಬೇಕಂತೆ, ಅದು ಮುಗಿಯೋ ತನಕ. ಸೊ ಹಿಯರ್ ನೌ ವಿ ಹ್ಯಾವ್ ಟು ಪ್ರಿಪೇರ್ ದ ಮಹೇಶ್ ಲೋನ್ ಅಕೌಂಟ್. So now we have to prepare Mahesh loan account. So first we have to brought down the Mahesh capital. By Mahesh capital account 87,000. Mahesh capital 87,000. So for that capital we have to pay the interest. ಆ ಕ್ಯಾಪಿಟಲ್ಗೆ ನಾವು 10% ಇಂಟ್ರೆಸ್ಟ್ನ ಪೇ ಮಾಡಬೇಕು. 87,000 into 10 divided by 100 is equal to 8,700. Now we have to total 95,700. Here on debit side we have to pay the first installment to bank account. First installment ಎಷ್ಟು ಅಂತ ನೋಡೋದಾದರೆ, ಮಹೇಶ್ಗೆ ನಾವು ಪೂರ್ತಿಯಾಗಿ ಕೊಡಬೇಕಾದಂಥ ಮೊತ್ತ 87,000. ಅದನ್ನು 3 equal ಇನ್ಸ್ಟಾಲ್ಮೆಂಟಲ್ಲಿ ಡಿವೈಡ್ ಮಾಡಿದ್ರೆ ಪ್ರತಿ ಇನ್ಸ್ಟಾಲ್ಮೆಂಟ್ಗೂ 29,000 ರೂಪಾಯಿ ಬರ್ತದೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ 29,000 ರೂಪಾಯಿ ಕೊಡೋಣ. ಅದ್ರ ಜೊತೆಗೆ ನಾವು 10% ಇಂಟ್ರೆಸ್ಟ್ನ ಸೇರಿಸ್ಕೊಡ್ಬೇಕು. 10% ಇಂಟ್ರೆಸ್ಟ್ ಅಂದರೆ 8,700 ರೂಪಾಯಿ ಬರುತ್ತೆ. ಸೊ 29,000 ಪ್ಲಸ್ 8,700 ಫಸ್ಟ್ ಇನ್ಸ್ಟಾಲ್ಮೆಂಟ್ ಟೈಮಲ್ಲಿ ನಾವು 37,700 ರೂಪಾಯಿನ ಪೇ ಮಾಡಿಕೊಡ್ಬೇಕು. ಸಿ ಹಿಯರ್ 37,700. So now we have to balance carried on 58,000, and that balance should be brought down to next year by balance brought down 58,000. Again by interest for second year at 10% means it comes to 5,800. And next we have to pay second installment. ಎರಡನೇ ಇನ್ಸ್ಟಾಲ್ಮೆಂಟ್ನ ಪೇ ಮಾಡೋಣ ಟು ಬ್ಯಾಂಕ್ ಅಕೌಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆ್ಯಸ್ ಯೂಶ್ವಲ್ 29,000 ಇಲ್ಲಿದೆ ನೋಡಿ. 29,000 ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಎರಡನೇ ವರ್ಷದ್ದು 5,800. ಎರಡನ್ನೂ ಕೂಡಿದ್ರೆ 34,800 ಬರುತ್ತೆ. ನಾವು ವಿ ಹ್ಯಾವ್ ಟು ಬ್ಯಾಲೆನ್ಸ್ 63,800 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ 29,000 29,000. ಆ್ಯಂಡ್ ದಟ್ ಅಮೌಂಟ್ ಶುಡ್ ಬಿ ಬ್ರಾಡ್ ಡೌನ್ ಟು ನೆಕ್ಸ್ಟ್ ಇಯರ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕೊನೆ ವರ್ಷದಲ್ಲಿದ್ದೀವಿ ನಾವು. 29,000 ಬೈ ಇಂಟ್ರೆಸ್ಟ್ ಅಕೌಂಟ್. ನಾನು ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗಲೂ ಹೇಳಿದ್ದೆ ನಿಮಗೆ, ದ ಇಂಟ್ರೆಸ್ಟ್ ಶುಡ್ ಬಿ ಕ್ಯಾಲ್ಕುಲೇಟ್ ಆನ್ ಬ್ಯಾಲೆನ್ಸ್ ಅಮೌಂಟ್. ಇಂಟ್ರೆಸ್ಟ್ನ ನಾವು ಬ್ಯಾಲೆನ್ಸ್ ಅಮೌಂಟ್ ಮೇಲೆ ನೋಡಿ, ಈ ಥರ ಬ್ಯಾಲೆನ್ಸ್ 29,000, 58,000 ಆ್ಯಂಡ್ 87,000 ಈ ಥರದ ಬ್ಯಾಲೆನ್ಸ್ ಅಮೌಂಟ್ ಮೇಲೆ
ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ 3ನೇ ವರ್ಷದ ಬ್ಯಾಲೆನ್ಸ್ ಅಮೌಂಟು 29,000, ಅದ್ರ ಮೇಲೆ 10% ಇಂಟ್ರೆಸ್ಟ್ ಕೊಡೋದಾದರೆ 2,900 ರೂಪಾಯಿ ಬರುತ್ತೆ. ಆ್ಯಂಡ್ ಟು ಬ್ಯಾಂಕ್ ಅಕೌಂಟ್ 3rd ಇನ್ಸ್ಟಾಲ್ಮೆಂಟ್ನ ಪೇ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಅಮೌಂಟ್ 29,000 ಪ್ಲಸ್ ಇಂಟ್ರೆಸ್ಟ್ 2,900, ಟೋಟಲ್ 31,900. ಎಗೇನ್ ಐ ರಿಪೀಟ್, ಟು ಬ್ಯಾಂಕ್ 3rd ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ನ ಪೇ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಅಮೌಂಟ್ 29,000 ಪ್ಲಸ್ 2,900 ಇಂಟ್ರೆಸ್ಟು, ಎರಡನ್ನೂ ಕೂಡಿದಾಗ 31,900 ರೂಪಾಯಿನ ನಾವು ಕಟ್ಕೊಡ್ಬೇಕಾಯ್ತದೆ. ಸೊ ಬೋತ್ ದ ಸೈಡ್ಸ್ ಇಟ್ ಈಸ್ ಟ್ಯಾಲಿಡ್. ಎರಡು ಸೈಡು ಏನಾಗ್ತಾಯಿದೆ, ಟ್ಯಾಲಿ ಆಗ್ತಾಯಿದೆ, ಎಂಡ್ ಆಗ್ತಾಯಿದೆ, ಅಕೌಂಟ್ಸು ಕ್ಲೋಸ್ ಆಗ್ತಾಯಿದೆ. ನೌ ದ ಮಹೇಶ್ ಲೋನ್ ಅಕೌಂಟ್ ಈಸ್ ಕಂಪ್ಲೀಟೆಡ್. ದಿಸ್ ಇಸ್ ಆಲ್ ಅಬೌಟ್ ದ ಮಹೇಶ್ ಲೋನ್ ಅಕೌಂಟ್. ಥ್ಯಾಂಕ್ ಯು.